ಹೆವಿ ಟ್ವಿಸ್ಟ್ ಇದೆ ಸಿನಿಮಾ. ಬಟ್ ನನಗಂತೂ ಫಸ್ಟ್ ಹಾಫ್ ಅಂತ ಲೆವೆಲ್ ಇಷ್ಟ ಆಗೋಯ್ತು. ಫಸ್ಟ್ ಹಾಫಲ್ಲೇ ಸ್ವಲ್ಪ ಅದಿರುತ್ತೆ. ಫಸ್ಟ್ ಹಾಫಲ್ಲೇ ತುಂಬ ಚೆನ್ನಾಗಿ ಇಷ್ಟ ಆಯಿತು ಸಿನಿಮಾ. ಸೆಕೆಂಡ್ ಹಾಫಲ್ಲಿ ಬಟ್ ತಂದೆ ಮಗ ಒಂದು ಕಾಂಬಿನೇಷನ್ ತಂದು ಬಟ್ ಏನೇನೋ ಒಂದು ಚಿತ್ರ ಇದೆ. ಬಟ್ ಆದರೆ ಸಿನಿಮಾ ಎಲ್ಲೂ ಬೋರಾಗಲ್ಲ, ತುಂಬ ಚೆನ್ನಾಗಿದೆ. ಇಡೀ ಟಾಕ್ಸಿಕ್ ಟೀಮ್ಗೆ ಒಳ್ಳೆಯದಾಗಲಿ. ಮತ್ತು ಇಡೀ ವರ್ಲ್ಡಲ್ಲೇ ರಿಲೀಸ್ ಆಗಿದೆ. ಬಟ್ ಆ್ಯಕ್ಟಿಂಗ್ ಮಾತ್ರ ತಿರುಗಾಗ್ಬಿಟ್ಟಿದ್ದಾರೆ ಶೋನ. ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು KGF ಆದ್ಮೇಲೆ, ಅದೆಲ್ಲ ಎಕ್ಸ್ಪೆಕ್ಟೇಷನ್ ರೀಚ್ ಆಗಿದೆಯಾ? ಸರ್ ಆಲ್ಮೋಸ್ಟ್ ರೀಚ್ ಆಗಿದೆ, 100% ರೀಚ್ ಆಗಿದೆ ಸರ್. ಏನಂದರೆ ಮೇನ್ ಮತ್ತು ಅವ್ರ ಆ್ಯಕ್ಟಿಂಗ್ ಇದೆಯಲ್ಲ, ಆ್ಯಕ್ಟಿಂಗ್ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಸರ್. ಆ್ಯಕ್ಟಿಂಗು ವಾಕಿಂಗು ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಅವರೆಲ್ಲ ಚೆನ್ನಾಗಿ ಬಂದಿದೆ. ಕ್ಲೈಮ್ಯಾಕ್ಸಲ್ಲಿ ಸ್ವಲ್ಪ ಟ್ವಿಸ್ಟ್ ಇಟ್ಟಿದ್ದಾರೆ, ಅದೊಂದು ಸ್ವಲ್ಪ ಅರ್ಥ ಆಗಲ್ಲ ಅಷ್ಟು ಜನಗಳಿಗೆ. ಕ್ಲೀನಾಗಿ ಕುತ್ಕೊಂಡು ನೋಡಿದ್ರೆ ಇವಾಗ ಹೆಂಗೆ ಸಡನ್ನಾಗಿ ನಮ್ಮ ಫಸ್ಟ್ ಹೇಳಿದ್ದಾರೆ ಚಿಕ್ಕ ಮಕ್ಕಳಿಗೆಲ್ಲ ಫಿಲಮ್ ಅಂತ, ಅದು ಯೋಚನೆ ಮಾಡಿ ನೋಡೋರಿಗೆ ಅರ್ಥ ಆಗುತ್ತೆ ಅಷ್ಟೇ. ಯಾಕಂದರೆ ಚಿಕ್ಕ ಮಕ್ಕಳು ನೋಡೋಂಥದ್ದಲ್ಲ. ಬಟ್ ಆದರೆ ಏನಂದರೆ ಸಿನಿಮಾ ಮಾತ್ರ ನೀವು ಕೊಟ್ಟಿರೋ ದುಡ್ಡಿಗೆ ಯಾವತ್ತೂ ಮೋಸ ಆಗಲ್ಲ. ಬಟ್ ಮನುಷ್ಯ ಸಿನಿಮಾನ ಖುಷಿಗೆ ನೋಡಬೇಕು ಅಲ್ವಾ? ಆ ಖುಷಿ ಸಿನಿಮಾದಲ್ಲಿ ಸಿಗುತ್ತೆ. ಆಕ್ಷನ್ ಎಲ್ಲ ಹೇಗಿದೆ? ಎಷ್ಟು ಲೆವೆಲ್ಲು ಸರ್ ಆ್ಯಕ್ಟಿಂಗ್ ಲೆವೆಲ್ ತಿಳ್ಕೊಂಡ್ಬಿಟ್ಟಿದ್ದಾರೆ, ಆ್ಯಕ್ಟಿಂಗ್ ಬಿಟ್ಟಿದ್ದಾರೆ. ನೋಡೋರಿಗೆ ತಂದೆ ಮಗ ಕಾಂಬಿನೇಷನ್ ಅಷ್ಟು ಈಸಿಯಾಗಿ ಯಾರ ಕೈಲೂ ಮಾಡೋಕ್ಕಾಗಲ್ಲ ಸರ್. ಅವ್ರ ಆ್ಯಕ್ಟಿಂಗ್ ನಾವು ಹೊಗಳ್ಬೇಕು. ತಂದೆ ಬಾಡಿನೇ ಡಿಫ್ರೆಂಟ್ ಆಗಿರುತ್ತೆ, ಮಗನ ಬಾಡಿನೇ ಡಿಫ್ರೆಂಟ್. ಅದರಿಂದ ಎಷ್ಟು ಶ್ರಮ ಇದೆ ಸರ್. ಸರ್ KGF 1200 ಕೋಟಿ ಪ್ಲಸ್ ದುಡ್ಡಿದೆ. ಇದು ಅದು ರೆಕಾರ್ಡ್ ಬ್ರೇಕ್ ಮಾಡುತ್ತೆ ಅನ್ಸುತ್ತೆ. ನಿಮ್ಗೆ ಏನು ಅನ್ಸುತ್ತೆ? ಮಾಡಿದ್ರೆ ನಮಗೆ ಒಳ್ಳೆ ಹೆಸರಲ್ಲ ಸರ್. ಖಂಡಿತ ಮಾಡಿದ್ರೆ ಒಳ್ಳೆಯದಾಗಲಿ ಸರ್. KGFನೂ ನಮ್ಮದೇ, ಟಾಕ್ಸಿಕ್ನೂ ನಮ್ಮದೇ. ಒಟ್ಟಲ್ಲಿ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಹೆಸರು, ಒಳ್ಳೆ ಸಿನಿಮಾಗಳು ಕೊಡ್ತಾ ಇರಲಿ. ಇನ್ನೊಂದೇನಂದ್ರೆ ರಾಧಿಕ್ ಅವರು ನೋಡಿ ಡಬಲ್ ಆ್ಯಕ್ಟಿಂಗ್ ನೋಡ್ಬೇಕು ಅಂತ ಹೇಳಿದ್ರು. ಸೊ ಅದನ್ನ ಇಲ್ಲಿ ಕ್ಲಿಯರ್ ಮಾಡಿಕೊಡಿದ್ದಾರೆ ಅವ್ರಿಗೋಸ್ಕರ. ಓಕೆ.